ಹೆಲೋ ಗೈಸ್, ವೆಲ್ಕಮ್ ಟು ವರ್ಷ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಸ್ಪೆಷಲ್ ಆಗಿ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಯಾವ ಸ್ಟ್ರೀಟಲ್ಲಿದ್ದೀನಿ ಅಂತ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿನೇ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಹಾಗೆ ಟೈಟಲ್ ನೋಡಿ ನೀವು ಅನ್ಕೊಳ್ತಿರ್ಬೋದು, ಏನಿದು ವರ್ಷ ಇಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ಹಾಕ್ಬಿಟ್ಟಿದ್ದಾಳಲ್ಲ, ಅಷ್ಟು ಬೇಗ ಶಾಪಿಂಗ್ ಸ್ಟಾರ್ಟಾ ಅಂತ ಅನ್ಕೊಳ್ತಿರ್ಬೋದು. ಸೊ ಗೈಸ್, ನಿಮಗೆ ನೆಕ್ಸ್ಟ್ ಎಲ್ಲ ಹೇಳ್ತಾ ಹೋಗ್ತೀನಿ. ಚಿಕ್ಕಪೇಟೆಯಲ್ಲಿ ಇವಾಗ ಕಲೆಕ್ಷನ್ಸ್ ಯಾವ ಥರ ಇದೆ, ಯಾವ ಥರ ಆಫರ್ಸ್ ಏನು ನಡೀತಿದೆ, ಇಷ್ಟು ಬೇಗ ನಾವು ಶಾಪಿಂಗ್ಗೆ ಬಂದಿದ್ದೀವ, ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋಲಿ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಗೈಸ್, ಇಲ್ಲಿ ಫಸ್ಟ್ ಒಂದು ಶಾಪಿಗೆ ಬಂದಿದ್ವಿ ನಾವು. ಟ್ರೆಂಡಿಯಾಗಿ ಡಿಜಿಟಲ್ ಪ್ರಿಂಟ್ ಸ್ಯಾರಿ ಇದು ತೋರಿಸ್ತಿದ್ರು. ಆ್ಯಂಡ್ ಎಷ್ಟೊಂದು ಕ್ರೇಪ್ ಮೆಟೀರಿಯಲಲ್ಲಿ ಸೆಮಿ ಸಿಲ್ಕ್, ಸಾಫ್ಟ್ ಸಿಲ್ಕ್ ಎಲ್ಲ ತೋರಿಸ್ತಿದ್ರು. ಟು ಬಿ ಆನೆಸ್ಟ್, ನನಗೆ ಸ್ಯಾರಿಯಲ್ಲಿ ಅಷ್ಟು ನನಗೆ ಮೆಟೀರಿಯಲ್ ಗೊತ್ತಾಗಲ್ಲ. ಈ ಸಾಫ್ಟ್ ಸಿಲ್ಕ್ ನಮ್ಮ ಅಮ್ಮನಿಗೆ ಅದೇ ಕೇಳ್ತಿದ್ದೆ, ಅಮ್ಮ ಸಾಫ್ಟ್ ಸಿಲ್ಕ್ ಅಂದರೆ ಏನು, ಸೆಮಿ ಸಿಲ್ಕ್ ಅಂದರೆ ಏನು, ಫುಲ್ ಸಿಲ್ಕ್ ಅಂದರೆ ಏನು, ಲೈಕ್ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ಈ ಬ್ರೌನ್ ಸ್ಯಾರಿ ಚೆನ್ನಾಗಿದೆಯಲ್ಲ. ಆ್ಯಂಡ್ ಇದೇ ನೋಡಿ ಗೈಸ್, ಡಿಜಿಟಲ್ ಪ್ರಿಂಟ್ ಸ್ಯಾರಿ ಇದು. ಅದೇ ಗೊತ್ತಾಯ್ತು, ಬುಟ್ಟ ಸೀಸನ್. ಸೊ ಈ ಬ್ರೌನ್ ಒಂದು ನನಗೆ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಥರ ಒಂದು ಗೋಲ್ಡ್ ಪ್ರಿಂಟ್ಸ್ ಜೊತೆಗೆ ಬುಟಾಸ್ ಈ ಥರ ಬಂದಿದೆ. ಆ್ಯಂಡ್ ಬ್ಲೌಸ್ ಐ ಗೆಸ್ ಇದು ಬ್ರೌನ್ ಕಲರೇ ಬರುತ್ತೆ, ಬಾರ್ಡ್ರಲ್ಲಿ ಗೋಲ್ಡ್ ಪ್ರಿಂಟ್ಸ್ ಬರ್ಬೋದು. ಆ್ಯಕ್ಚುಲಿ ಗೈಸ್, ಹಬ್ಬದ ಶಾಪಿಂಗ್ ಅಂತ ಹೋಗಲಿಲ್ಲ ನಾವು, ಸ್ವಲ್ಪ ಬೇರೆ ಏನೋ ಕೆಲಸ ಆಯಿತು. ಇನ್ನು ಹಾಗೆ ಚಿಕ್ಕಪೇಟೆ ಕಡೆ ಹೋಗಿದ್ವಿ ಅಂತ ಇನ್ನು ಜಸ್ಟ್ ಹೋಗಿದ್ವಿ, ನೋಡೋಣ ಸ್ಯಾರಿ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಸೊ ಇವಾಗ ಆಷಾಢ ಆಗಿರೋದ್ರಿಂದ ಮೋರ್ ಆಫ್ ಆಷಾಢ ಸೇಲ್ಸ್ ಇದೆ ಇವಾಗ. ಕಂಪ್ಲೀಟಾಗಿ ಡಿಸ್ಕೌಂಟ್ಸ್ ಎಲ್ಲ 50% ಆಷಾಢ ಡಿಸ್ಕೌಂಟ್ ಸೇಲ್ ಎಲ್ಲ ತುಂಬಾ ನಡೀತಿದೆ. ಐ ಗೆಸ್ ಆಲ್ಮೋಸ್ಟ್ ಎಲ್ಲ ಶಾಪ್ಸಲ್ಲೂ 50% ಆಫ್ ಆಷಾಢ ಆಫರ್ಸ್ ಎಲ್ಲ ತುಂಬ ನಡೀತಿದೆ. ಸೊ ಕರೆಂಟ್ಲಿ ಇವಾಗ ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋದಾದರೆ ಇನ್ನೂ ಅಷ್ಟಾಗಿ ಕಲೆಕ್ಷನ್ಸ್ ಬಂದಿಲ್ಲ ಗೈಸ್, ಇನ್ನೂ ಟೈಮ್ ಇದೆಯಲ್ಲ. ಸೊ ಹಾಗಾಗಿ ಅಂದರೆ ಅಷ್ಟಾಗಿ ಲೈಕ್ ವಾವ್ ಅಂತ ಹೇಳೋ ಅಷ್ಟು ಕಲೆಕ್ಷನ್ಸ್ ನನಗೆ ಯಾವುದು ಕಾಣಿಸ್ಲಿಲ್ಲ. ಸೊ ಅವರು ಕೂಡ ಹೇಳಿದ್ರು, ಇನ್ನು ನೆಕ್ಸ್ಟ್ ವೀಕ್ ಹಂಗೆ ಬರುತ್ತೆ ಮೇಡಮ್, ಚೆನ್ನಾಗಿ ಇನ್ನೂ ಸ್ಯಾರೀಸ್ ಕಲೆಕ್ಷನ್ಸ್ ಬರೋದಿದೆ ಅಂತ ಹೇಳಿದ್ರು. ಆ್ಯಂಡ್ ಇದು ನೋಡಿ ಗೈಸ್, ಇದು ಏನೋ ಕಡ್ಡಿ ಜಾರ್ಜೆಟ್ ಅಂತದೇನೋ ಮೆಟೀರಿಯಲ್ ಹೆಸರು ಫಸ್ಟ್ ಟೈಮ್ ನಾನು ಕೇಳಿದೆ. ನಾನು ಲೈಕ್ 2-3 ಸರಿ ಕೇಳಿದೆ, ಏನು ಜಾರ್ಜೆಟ್, ಬರೀ ಜಾರ್ಜೆಟ್ ಕೇಳಿದ್ದೀನಿ, ಇದನ್ನು ಕಡ್ಡಿ ಜಾರ್ಜೆಟ್ ಅಂತ ಮೆಟೀರಿಯಲ್ಲು. ಸೊ ಐಮ್ ಲೈಕ್ ಓಕೆ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಆ ಥರ ಒಂದು ಮೆಟೀರಿಯಲ್ ಹೆಸರು ಕೇಳ್ತಾ ಇರೋದು. ಸೊ ನಿಮಗೆ ಗೊತ್ತಿದೆಯಾ, ಕಾಮೆಂಟಲ್ಲಿ ತಿಳಿಸಿ ಗೊತ್ತಿದ್ರೆ. ಆ್ಯಂಡ್ ನೀವು ಯಾವಾಗ ಹೋಗಬೇಕಂತ ಅಂದ್ಕೊಂಡಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ಗೆ? ಆ್ಯಂಡ್ ಯೂಶ್ವಲ್ ಆಗಿ ನೀವೆಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅಂತ ವಿಡಿಯೋ ನೋಡ್ತಿದ್ರೆ ಡೆಫಿನೆಟ್ಲಿ ನನಗೆ ಹೇಳೋದನ್ನ ಮರಿಬೇಡಿ. ಚಿಕ್ಕಪೇಟ, ಮಲ್ಲೇಶ್ವರಮ್ಮ ಎಲ್ಲಿ ಹೋಗ್ತೀರಾ ಕಾಮೆಂಟಲ್ಲಿ ತಿಳಿಸಿ. ಸೊ ದೀಸ್ ಆರ್ ಅನದರ್ ಟೈಪ್ಸ್ ಆಫ್ ಒಂದಷ್ಟು ಸ್ಯಾರೀಸ್. ಇಲ್ಲಿ ಚೆನ್ನಾಗಿತ್ತು ಗೈಸ್, ನನಗೆ ಇದು ಕೂಡ ಚೆನ್ನಾಗಿದೆ, ಪರ್ಪಲ್ ವಿತ್ ರೆಡ್ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತ ನನಗೇನು ಅನ್ನಿಸ್ಲಿಲ್ಲ. ಸೊ ಇದು ನನಗೆ ಇಷ್ಟ ಆಯಿತು ನೋಡಿ ಗೈಸ್, ಪರ್ಪಲ್ ವಿತ್ ಬೇಬಿ ಪಿಂಕ್ ಕಾಂಬಿನೇಷನ್. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಒನ್ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಲ್ವಾ. ಪರ್ಪಲ್ ಕಲರ್ ಬ್ರೈಟ್ ಆಗಿರೋದ್ರಿಂದ ಬ್ಲೌಸ್ ನೋಡಿ ಈ ಥರ ಬರುತ್ತೆ, ಪ್ಲೇನ್ ಆಗಿ ವಿತ್ ಬಾರ್ಡರ್ ಬರುತ್ತೆ. ಬಾರ್ಡರ್ ಬರುತ್ತೆ. ಏನು ಸ್ಯಾರಿ? ಸೊ ನೋಡೋಣ, ಇನ್ ಕೇಸ್ ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿದ್ರೆ ಆರ್ ಯಾವುದಾದ್ರೂ ಲೈಕ್ ಆದರೆ ಸ್ಯಾರಿ ತೊಗೊಳ್ಳೋಣ ಅಂತಲೇ ಇದ್ವಿ. ಬಟ್ ನೋಡ್ತಿದ್ವಿ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ನೋಡೋಣ ಅಂತ. ಸೊ ಇಲ್ಲಿ ಇನ್ನೊಂದು ಶಾಪಿಗೆ ಬಂದ್ವಿ. ಸೊ ಇಲ್ಲಿ ಬಂದು ಐ ಗೆಸ್ ಕಲೆಕ್ಷನ್ಸ್ ಇತ್ತು, ಬಟ್ ತುಂಬ ರಿಪಿಟೇಟಿವ್ ಅನ್ನಿಸ್ತು. ಸೊ ಈ ಕಲರ್ ಕಾಂಬಿನೇಷನ್ ಇದೆಯಲ್ಲ ಚೆನ್ನಾಗಿದೆ ಸ್ಯಾರಿ, ಇದು ಲೈಕ್ ಸ್ಕೈ ಬ್ಲೂ ಕಲರ್ಗೆ ದ ಬ್ಲೂ ಕಾಂಬಿನೇಷನ್ ಚೆನ್ನಾಗಿದೆ. ರಿಪಿಟೇಟಿವ್ ಐ ಗೆಸ್ ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ನೋಡ್ಬಿಟ್ಟಿದ್ದೀನಿ ನಾನಂತೂ ಈ ಕಲರ್ ಕಾಂಬಿನೇಷನಲ್ಲಿ. ಇದರಲ್ಲೇ ಇನ್ನೂ ಒಂದಷ್ಟು ಕಲರ್ ಕಾಂಬಿನೇಷನ್ಸ್ ಇತ್ತು. ಪೇಸ್ಟಲ್ ಗ್ರೀನ್ ಕಲರ್ ಇತ್ತು, ಹಾಗೆ ಡಾರ್ಕ್ ಗ್ರೀನ್, ಯೆಲ್ಲೋ ಕಲರ್, ಈ ಥರ ಕಲರ್ಸ್ ಇತ್ತು. ಈ ಶಾಪಲ್ಲಿ ಡಿಸ್ಕೌಂಟ್ಸ್ ನಡೀತಿತ್ತು. ಅಂದರೆ ಒಂದು ಕ್ಯಾಟಗರಿ ಆಫ್ ಸ್ಯಾರಿಗೆ 4500 rupees ಒಂದು ಸ್ಯಾರಿ. ಸೊ ಇಟ್ಸ್ ಲೈಕ್ ಬೈ ಒನ್ ಗೆಟ್ ಒನ್. ನೆಕ್ಸ್ಟ್ ನಾನು ಒಂದು ಪಿಂಕ್ ಸ್ಯಾರಿ ತೋರಿಸ್ತೀನಿ ನೋಡಿ. ಸೊ ಅದು ಬಂದು 4500 rupees ಅಂತೆ. ಸೊ ಆ ಥರದ್ದು ಒಂದು ತೊಗೊಂಡ್ರೆ ಇನ್ನೊಂದು ಅದೇ ಥರ ಇದರಲ್ಲಿ
ಐ ಮೀನ್ ಸ್ಯಾರಿ ಟೈಪಲ್ಲಿ ಇನ್ನೊಂದು ತೊಗೊಳ್ಬೋದು. ಹಾಗೆ ಇನ್ನೊಂದು ಬಂದು 5500 ಅದರಲ್ಲೂ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಆ ಥರ ಇತ್ತು. ಸೊ ಯಾ ಆ್ಯಂಡ್ ಗೈಸ್ ಇನ್ನೊಂದು ಶಾಪಲ್ಲಿ ನೋಡಿದೆ ನೋಡಿ, ಲೆಹೆಂಗಾಲಿ ಈ ಕಾಂಬಿನೇಷನ್ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪರ್ಪಲ್ ವಿತ್ ಲೈಟ್ ಗ್ರೀನ್ ಕಲರ್, ದಿಸ್ ಇಸ್ ದ ಡೆಡ್ಲಿ ಆ್ಯಂಡ್ ದ ಮೈ ಡ್ರೀಮಿಯಸ್ಟ್ ಲೆಹೆಂಗಾ ಕಾಂಬಿನೇಷನ್. ಸೊ ಆ ಥರದ್ರಲ್ಲಿ ಸ್ಟಿಚ್ ಮಾಡಿಸ್ಕೊಬೇಕು. ಸೊ ನೋಡೋಣ ಯಾವುದಾದ್ರೂ ಒಂದು ಫೆಸ್ಟಿವಲ್ಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ ಲೆಟ್ಸ್ ಸಿ. ನಾನು ಆಗಲೇ ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಶಾಪ್ಸಲ್ಲೂ ಕೂಡ ನಡೀತಿದೆ 50% ಸೇಲ್, ಆಷಾಢ ಡಿಸ್ಕೌಂಟ್ಸ್ ಅಂತ. ಸೊ ಸುದರ್ಶನಲ್ಲೂ ಕೂಡ ಅಷ್ಟೇ 50% ಆಫ್ ನಡೀತಿದೆ. ಆ್ಯಂಡ್ ಯಾ ನಿಮಗೇನು ಅನಿಸುತ್ತೆ ಈ ಆಫರ್ಸ್ ಎಲ್ಲ? ಒಂದೊಂದ್ಸರಿ ಅನಿಸುತ್ತೆ ಪ್ರೈಸ್ ಜಾಸ್ತಿ ಇಟ್ಬಿಟ್ಟು ಅದನ್ನು ಡಿಸ್ಕೌಂಟ್ ಆಫರ್ ಅಂತ 50% ಅಂತ ಇರ್ತಾರೆ. ಸೊ ಆ ಥರ ಕ್ಯಾಟಗರೀಸ್ ಎಷ್ಟೊಂದು ಇರುತ್ತೆ. ಆ್ಯಂಡ್ ಇಲ್ಲಿನ ಫೇಮಸ್ ಅಂತಲೇ ಅಂದ್ಕೊಳ್ಳಿ, ಕಚೋರಿ ಇಲ್ಲೆಲ್ಲ ಫೇಮಸ್ಸೇ. ಕಚೋರಿ ತಿಂದು ಹಾಗೆ ಈ ಒಂದು ಏನೋ ಫುಡ್ ಐಟಮ್ ಇತ್ತು. ಸೊ ಇದನ್ನು ಏನಂತ ಕೇಳೋದಕ್ಕೆ ಕಾಕ್ರ ಅಂತ ಹೇಳಿದ್ರು. ಸೊ ಸ್ಯಾಂಪಲ್ಗೆ ಸುಮ್ಮನೆ ಒಂದಷ್ಟೇ ಅಷ್ಟು ಸೊ ಕೊಟ್ರಿಲಿ. ಇಲ್ಲಿ ನೀವು ನೋಡ್ಬೋದು ಅದಕ್ಕೆ ಏನೋ ಹಸಿಮೆಣ್ಸಿನ್ಕಾಯಿ ಫಿಲ್ಲಿಂಗ್ ಹಾಕಿಬಿಟ್ಟು ಹಾಗೆ ಅದು ಆನಿಯನ್ ತುರಿ ಅಂತ ಅನಿಸುತ್ತೆ. ಹಸಿಮೆಣ್ಸಿನ್ಕಾಯಿ ಫುಲ್ ತಿಂದ್ಬಿಟ್ಟೆ ಗೈಸ್. ಬಟ್ ಏನು ಗೊತ್ತಾ, ಒಂಚೂರು ಖಾರ ಅನಿಸಲ್ಲ, ಒಂಚೂರು ಇಲ್ಲ. ಹಸಿಮೆಣ್ಸಿನ್ಕಾಯಿ ತಿಂತಿದ್ದೀವಿ ಅಂತಲೂ ಅನಿಸಲ್ಲ. ಸೊ ಚೆನ್ನಾಗಿತ್ತು. ಅದು ಪ್ಲೇನ್ ಆಗಿರುತ್ತಲ್ಲ ಪಾಪಡ್ ಥರ. ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಫಿಲ್ಲಿಂಗು ಚೆನ್ನಾಗಿರುತ್ತೆ. ಸೊ ನಿಮಗೂ ಯಾವ ಸ್ನ್ಯಾಕ್ ಇಷ್ಟ ಆಗುತ್ತೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಈ ಒಂದು ಕಾಕ್ರ ನೀವು ತಿಂದಿದ್ರೆ ಹೇಳಿ ಹೇಗಿರುತ್ತೆ ಅಂತ. ಆ್ಯಂಡ್ ಆಂಧ್ರಲ್ಲಿ ಸಿಗುವಂಥ ಚಿಲ್ಲೀಸ್ ಕೂಡ ಅಷ್ಟೇ, ಗ್ರೀನ್ ಚಿಲ್ಲಿ ಅಲ್ಲಿ ಬಂದು ಈ ವಡೆ ಜೊತೆಗೆ ಕೊಡ್ತಾರೆ ಹಸಿಮೆಣ್ಸಿನ್ಕಾಯಿ ಲೈಕ್ ಆಯಿಲಲ್ಲಿ ಫ್ರೈ ಮಾಡಿ. ಸೊ ಅದು ಕೂಡ ಅಷ್ಟೇ ಅಷ್ಟಾಗಿ ಖಾರ ಏನೂ ಇರೋದೇ ಇಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಸೊ ಇಲ್ಲೆಲ್ಲ ನಮಗೆ ಡಾರ್ಕ್ ಗ್ರೀನ್ ಕಲರ್ ಹಸಿಮೆಣ್ಸಿನ್ಕಾಯಿ ಸಿಗುತ್ತಲ್ಲ, ಅದು ಖಾರ ಇರುತ್ತೆ. ಈ ಥರ ಗ್ರೀನ್ ಚಿಲ್ಲೀಸ್ ಎಲ್ಲ ಅಷ್ಟು ಖಾರನೇ ಇರಲ್ಲ. ಆ್ಯಂಡ್ ಗೈಸ್ ನೋಡಿ, ಇಲ್ಲಿ ಮಾತಾಡ್ಕೊಂಡು ನಾವಿನ್ನ ಬಂದ್ವಿ ರಾಜ ಮಾರ್ಕೆಟ್ಗೆ. ಸೊ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವೈಬ್ಸ್ ಎಲ್ಲ ಸಿಕ್ಬಿಡ್ತು ನನಗೆ. ಸೊ ಪೀಪಲ್ ವೇರ್ ಆಲ್ರೆಡಿ ಬೈಯಿಂಗ್ ಸಮಥಿಂಗ್ಸ್. ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿರಲಿ, ದೇವ್ರನ್ನ ಕೂರ್ಸೋದಕ್ಕೆ ಸ್ಟ್ಯಾಂಡ್ ಆಗಿರಲಿ, ಸೊ ಆಲ್ರೆಡಿ ಪೀಪಲ್ ವೇರ್ ಪರ್ಚೇಸಿಂಗ್. ಹಾಗೆ ಇಲ್ಲಿ ಡೆಕೋರೇಟಿವ್ ಐಟಮ್ಸ್ ನಿಮಗೆ ರಾಜ ಮಾರ್ಕೆಟಲ್ಲಿ ಲೈಕ್ ವಾಟ್ ನಾಟ್ ಏನು ಸಿಗಲ್ಲ ಅಂತ ಕೇಳಬೇಕು. ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ರೆಡಿಮೇಡ್ ಜ್ಯುವೆಲ್ರಿ ಸಿಗುತ್ತೆ, ಆರ್ ನೀವು ಕಸ್ಟಮೈಸ್ಡ್ ಆಗಿ ಮಾಡಿಸ್ಕೊಬೇಕು. ಚೋಕರ್ ಆಗಿರಲಿ, ಹಾರ ಆಗಿರಲಿ, ನೆಕ್ಲೇಸ್ ಮಾಡಿಸ್ಕೊಬೇಕು ಅಂತ ಅಂದರೆ ಈ ಥರ ನೀವು ಬೀಡ್ಸ್ ಆ್ಯಂಡ್ ಮುತ್ತು ಈ ಥರ ಸಿಗುತ್ತೆ, ಅಲ್ಲೇ ಪರ್ಲ್ ಸಿಗುತ್ತೆ. ಸೊ ಅದನ್ನು ತೊಗೊಂಡು ನೀವು ಕಸ್ಟಮೈಸ್ಡ್ ಆಗಿ ನಿಮಗೆ ಹೇಗೆ ಬೇಕೋ ಆ ಥರ ಕೂಡ ಮಾಡಿಸ್ಕೊಳ್ಬೋದು. ಸೊ ಲೈಕ್ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ರಾಜ ಮಾರ್ಕೆಟಲ್ಲಿ. ಆ್ಯಂಡ್ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಈ ಥರ ಡೆಕೋರೇಟಿವ್ ಐಟಮ್ಸ್ ಆಗಿರಲಿ ಆ್ಯಂಡ್ ಎಲಿಫೆಂಟ್ಸ್ ಆಗಿರಲಿ, ಸೊ ಈ ಥರ ಬೌಲ್ಸ್ ಇದೆಲ್ಲ ಇನ್ ಟು ದ ಪಿಕ್ಚರ್ ಅಂದರೆ ಇವಾಗೆಲ್ಲ ಫುಲ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಇದನ್ನು ನೋಡ್ತಿದ್ವಿ. ಇಲ್ಲಿ ಆನೆ ನಾವು ನೋಡಿದ್ವಿ, ಒಂದು ಬ್ಲ್ಯಾಕ್ ಆ್ಯಂಟಿಕಲ್ಲಿ ನೋಡಿದ್ವಿ. ಸೊ ಆ ಥರ ನನಗೆ ಅಷ್ಟು ಇಷ್ಟ ಆಗಲ್ಲ, ವೈಟಾಗೇ ಇರಬೇಕು. ಬ್ಲ್ಯಾಕ್ ಆ್ಯಂಟಿಕ್ ಟಚ್ ಬಂದರೆ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಸೊ ಬೇಕಿದ್ರೆ ಲೈಕ್ ಅದು ಅವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಲೈಕ್ ಇರುತ್ತಲ್ಲ. ಸೊ ಆ ಥರ ಇಲ್ಲಿ ಈ ಥರ ಎಷ್ಟೊಂದು ಲೈಕ್ ಸ್ಟಾಲ್ಸ್ ಇತ್ತು, ಬಟ್ ಖಾಲಿನೇ ಇತ್ತು, ಎಲ್ಲೂ ರಶ್ ಅಂತ ಆ ಥರ ಏನೂ ಇರಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಗೈಸ್, ಇನ್ನೊಂದು ಸ್ವಲ್ಪ ದಿನ ಬೈ ನೆಕ್ಸ್ಟ್ ವೀಕಿಂದ ಕೇಳಬಾರ್ದು, ಫುಲ್ ಆಗೋಗಿರ್ತಾರೆ ಎಲ್ಲ ಅಂಗಡಿಗಳ ಮುಂದೆ, ಫುಲ್ ರಶ್ ಜಾಸ್ತಿ ಆಗೋಗಿರುತ್ತೆ. ಸೊ ಇಟ್ಸ್ ಕಾಮನ್ ಅಲ್ವಾ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತೂ ನಮ್ಮ ಕರ್ನಾಟಕದಲ್ಲಿ ಇವಾಗ ಎಲ್ಲರೂ ಫುಲ್ ಜೋರಾಗೆ ಮಾಡ್ತೀವಿ. ಸೊ ಇನ್ನು ಶಾಪಿಂಗ್ ಅಂತೂ ಭರ್ಜರಿ ಶಾಪಿಂಗೇ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ನೀವು ಯಾವಾಗಿಂದ ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಎಲ್ಲಿ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಆರ್ ಆಲ್ರೆಡಿ ಸ್ಯಾರಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ? ಸ್ಯಾರಿ ಇಸ್ ದ ಮೇನ್ ಶಾಪಿಂಗ್ ಅಲ್ವಾ ಈ ಥರ. ಸೊ ಡೆಕೋರೇಟಿವ್ ಕಮ್ಸ್ ದ ಸೆಕೆಂಡ್ ಹ್ಯಾಂಡ್, ಬಟ್ ಸ್ಯಾರಿ ಶಾಪಿಂಗ್ ಇಸ್ ದ ಮೇನ್ ಅಲ್ವಾ. ಸೊ ಗೈಸ್ ಜಸ್ಟ್ ಮನೆಗೆ ಬಂದೆ, ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಡೆಕೋರ್ ಐಟಮ್ ತೊಗೊಂಡೆ, ಅದನ್ನು ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ. ಸೊ ಅದಕ್ಕೂ ಮುಂಚೆ ಫಸ್ಟ್ ಟೀ ಮಾಡಿಕೊಂಡು ಲೆಟ್ಸ್ ಗೆಟ್ ದ್ಯಾಟ್ ಎನರ್ಜಿ. ನೀವು ಫಸ್ಟ್ ಟೀ ಮಾಡ್ಕೊಂಡು ಕುಡಿಯೋಣ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಇದೊಂದು ಚೆನ್ನಾಗಿ ಕಾಣಿಸ್ತು. ಸೊ ಪ್ರಾಬಬ್ಲಿ ಬ್ಯಾಕ್ಗ್ರೌಂಡ್ ಡೆಕೋರ್ ಮಾಡ್ತೀವಲ್ಲ, ಸೊ ಅವಾಗ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಳ್ತೀನಿ. ಇನ್ ಕೇಸ್ ಬೇಕು ಅಂತಂದ್ರೆ ಎಕ್ಸ್ಟ್ರಾ ತಗೊಳ್ಬೇಕು. ಲೆಟ್ಸ್ ಸಿ ಇನ್ನು ಬ್ಯಾಕ್ಗ್ರೌಂಡ್ ಯಾವ ತರ ಬ್ಯಾಕ್ ಡ್ರಾಪ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಇನ್ನೂ ಏನು ಅನ್ಕೊಂಡಿಲ್ಲ. ಸೊ ಲೆಟ್ಸ್ ಸಿ. ಆಕ್ಚುಯಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇದಲ್ಲ. ಸೊ ನಾನು ಹೇಳದ್ನಲ್ಲ ಆಗ್ಲೇ ವಿಡಿಯೋಲಿ. ಸೊ ದಿಸ್ ವಾಸ್ ಜಸ್ಟ್ ಅ ರ್ಯಾಂಡಮ್ ಡೇ ಅಷ್ಟೇ. ನಾವು ಸಡನ್ ಆಗಿ ಅನ್ಕೊಂಡು ಹೋಗಿ ಬರೋಣ ಅಂತ ಅನ್ಕೊಂಡಿದ್ವಿ. ಆಕ್ಚುಯಲ್ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್ಸ್ ನೆಕ್ಸ್ಟ್ ಬರುತ್ತೆ. ಸೊ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಮಿಸ್ ಮಾಡಬಾರ್ದು ಅಂದ್ರೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಹಿಟ್ ಮಾಡಿದ್ರೆ, ಸೊ ದ್ಯಾಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಒಂದು
ಏನು ನನ್ನ ವಿಡಿಯೋ ನಿಮ್ಮ ಫೀಡಲ್ಲಿ ಬರುತ್ತೆ, ಸೊ ದಟ್ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಏನಾದರೂ ಪರ್ಟಿಕ್ಯುಲರ್ ವಿಡಿಯೋ ಈ ತರ ಹಬ್ಬಕ್ಕೆ ಈ ತರ ವಿಡಿಯೋ ಮಾಡಿ ಆರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಕಾಮೆಂಟ್ ಅಲ್ಲಿ ತಿಳಿಸಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಯಾ ಗೈಸ್, ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಿದ್ದೀರಾ, ಹಾಯ್, ಮೈ ನೇಮ್ ಇಸ್ ವರ್ಷಾ. ಸೊ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ದ ಚಾನೆಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಸೀರೀಸ್ ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬಾಯ್.